ಕಲಿಯುಗ ಎಂಡ್ ಆಗ್ತಾ ಇದೆ, ದಿವ್ಯ ಚೇತನ ಯುಗ ಶುರು ಆಗ್ತಾ ಇದೆ. ದಿವ್ಯ ಚೇತನ ಯುಗ ಪೂರ್ಣವಾಗಿ ಶುರು ಆದ್ಮೇಲೆ ಆ ಯುಗದಲ್ಲಿ ಯಾವ ರೀತಿ ಜನ ಬದುಕಬೇಕು, ಯಾವ ಮಾರ್ಗದಲ್ಲಿ ಯಾವ ನಿಯಮನ ಪಾಲನೆ ಮಾಡ್ಬೇಕು ಅನ್ನೋದನ್ನ ತಿಳಿಸೋದಕ್ಕೆ ನಾನು ಈ ಒಂದು ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿಯಾಗಿ ಮಾರ್ಪಾಡು. ಮೈ ಮೇಲೆಲ್ಲ ದೇಹದಲ್ಲಿನೇ ಮಾತೆ ಮಹಾಕಾಳಿ. ನಾಳೆ ಏನು ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ರಾಜ ವಿಕ್ರಮಾದಿತ್ಯ ನಂದು ಹಿಂದಿನ ಜನ, ರಾಜ ಶ್ರೀನಿವಾಸ ಸನ್ನಿಧಿ ನಂದು ಈ ಜನ. ಇರೋರಿಗೆ ಈ ನಿಯಮ ಪಾಲನೆ ಮಾಡ್ಕೊಂಡು ಹೋಗಿ ಅಂತ ನಾನು ತಿಳಿಸ್ಬೋದು. ಅವ್ರು ಮಾತ್ರ ಒಳ್ಳೆ ಮಾರ್ಗದಲ್ಲಿ, ಮಿಕ್ಕ ಜನರು ಮಾರ್ಗ ಬೇಕೇ ಬೇಕಲ್ಲ, ತಿಳಿಸ್ಲೇಬೇಕಲ್ಲ. ಇವತ್ತಿರೋ ಮಾಧ್ಯಮದ ಮೂಲಕ ನಾನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ದುಡ್ಡು ಕೊಡಿ ಅನ್ನೋದಿಲ್ಲ, ನನಗೆ ದೇವರು ಚೆನ್ನಾಗಿ ಕೊಟ್ಟವ್ರೆ. ಇಲ್ಲಿವರೆಗೂ ನಾನು ದೇವರಾಗಿ ಮಾತಾಡೋಕೆ ಮುಂಚೆ ನಾನು ಏನು ಪಡ್ಕೊಳ್ಬೇಕಿತ್ತು, ನನ್ಗೆ ಚೆನ್ನಾಗಿದೆ, ಎಲ್ಲಾ ರೀತಿನೂ ನಂದು ಹ್ಯಾಪಿ ಲೈಫ್ ಆಗಿ. ನಮಸ್ತೆ, ನನ್ನ ಹೆಸರು ಬಂದು ರಾಜ ಶ್ರೀನಿವಾಸ ಸನ್ನಿಧಿ ಅಂತೇಳಿ. ಮೂಲತಃ ಬೆಂಗಳೂರಿನವನೇ ನಾನು, ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇನೆ. ನಾರಾಯಣಮ್ಮ ಅನ್ನೋರು ನಮ್ಮ ತಾಯಿ, ಮುನಿಯಪ್ಪ ಅನ್ನೋರು ನಮ್ಮ ತಂದೆ, ಅವ್ರಿಗೆ ನಾನು 3ನೇ ಮಗ. ಸೊ ನನ್ನ ಜನನ ಕಾಲದಿಂದ ನಾನು ಹ್ಯಾಪಿಯಾಗೇ ಇದ್ದೆ. ನನಗೇನು ಆ ರೀತಿ ಏನು ತೊಂದರೆಗಳೇನು ಇರಲಿಲ್ಲ. ಸೊ ಒಳ್ಳೆ ವಿದ್ಯೆನೂ ಕಲ್ತಾದ್ಮೇಲೆ ವೃತ್ತಿಯಾಗಿ ನಾನು ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಆಗಿ ವೃತ್ತಿ ಪ್ರಾರಂಭಿಸಿದೆ. 2011ರಿಂದ ಮಾಡ್ತಾ ಇದ್ದೀನಿ. ಇದು ಮಾಡ್ತಾ 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 ನಂದು ಬಿಸ್ನೆಸ್ ಚೆನ್ನಾಗಿ ಹೋಗ್ತಾ ಇತ್ತು. ಸೊ ನಾನೇ ಈಗ ಏನು ನಮ್ಮಲ್ಲಿ ಇರೋವಂಥ ಒಂದು ವ್ಯವಸ್ಥೆಯಲ್ಲಿ ಒಂದು ಬದಲಾವಣೆ ತರಬೇಕು ಅನ್ನೋ ಒಂದು ಆಸೆಯಿಂದ ರಾಜಕೀಯಕ್ಕೂ ಬಂದೆ. ಆ ವ್ಯವಸ್ಥೆಗಳು ಯಾವ ರೀತಿ ತರಬೇಕು ಅನ್ನೋದಕ್ಕೊಂದು ಸಣ್ಣ ಬುಕ್ ಮಾಡಿ ಕೂಡ ನಮ್ಮ ದೇಶದ ಪ್ರಧಾನಿಗಳಾದಂಥವ್ರಿಗೂ ಕಳಿಸ್ಕೊಟ್ಟಿದ್ದೆ. ಅದ್ರಲ್ಲಿ ಚೆನ್ನಾಗಿದೆ ಅನ್ನೋ ರೀತಿಯಲ್ಲಿ ಅವ್ರ ಕಡೆಯಿಂದ ಒಂದು ಉತ್ತರ ಬಂದಿತ್ತು. ಅದಾದ ನಂತರ ನಾನು ರಾಜಕೀಯದಲ್ಲಿ ಮತ್ತೆ ನನ್ನ ಬಿಸ್ನೆಸ್ ಅಲ್ಲೇನೆ ನಾನು ನಿರಂತರವಾಗಿದ್ದೆ. ನಂತರ ನನಗೆ ಲಾಸ್ಟ್ ಇಯರ್ ಆಗಸ್ಟ್ ಅಲ್ಲಿ ನನ್ನ ದೇಹದಲ್ಲಿ ಕೂಡ ಮಹಾಕಾಳಿ ದೇವರಿದ್ದಾರೆ ಅನ್ನೋದು ಗೊತ್ತಾಯಿತು. ಗೊತ್ತಾದ್ಮೇಲೆ ನಾವು ಸಾಕಷ್ಟು ದೇವ್ರ ರೀತಿ ಮಾತಾಡೋದು ಶುರುವಾಯ್ತು. ಅಲ್ಲಿಂದ ನನಗೆ ಮಾತಾಡೋದು ಶುರು ಆದ್ಮೇಲೆ ನನಗೆ ಪ್ರತಿದಿನ ಯಾವ ರೀತಿ ಏನು ಎಲ್ಲ ಮೊದಲೇ ಗೊತ್ತಾಗೋಕೆ ಶುರುವಾಯಿತು. ಗೊತ್ತಾಗ್ತಾ ಆಗ್ತಾ 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 2026 ಜನವರಿ ನಂತರ ನಾನೇ ದೇವರಾಗಿ ನನ್ನನ್ನು ಸೃಷ್ಟಿ ಮಾಡಿದ್ರು. ಅಂದ್ರೆ ಈಗ ನಾನು ರಾಜ ಶ್ರೀನಿವಾಸ ಸನ್ನಿಧಿ ಆಗಿದ್ದವನು ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿಯಾಗಿ ಮಾರ್ಪಾಟ್ಗೊಂಡೆ. ಈಗ ಈ ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿ ಬಂದು ಸಮಷ್ಟಿಗೆ ಮಹಾರಾಜನೆಂದು. ಸಮಷ್ಟಿ ಅಂದ್ರೆ ನಾವು ಮಾನವರು ಯಾರು ನೋಡಿದಕ್ಕೆ ಸಾಧ್ಯನೇ ಇಲ್ಲ, ಏಕೆಂದ್ರೆ ನಾವು ಬ್ರಹ್ಮಾಂಡನೇ ನೋಡಿಲ್ಲ, ಇನ್ನು ಸಮಷ್ಟಿನ ಎಲ್ಲಿಂದ ನೋಡ್ತೀವಿ. ಸೊ ಹಂಗಾಗಿ ಸಮಷ್ಟಿಗೆ ಮಹಾರಾಜನಾಗಿ ನಾನು ಹಲವಾರು ಕಾರ್ಯಗಳು ಮಾಡಬೇಕಾಗಿರೋದನ್ನ ಮಾಡ್ತಾ ಇದ್ದೀನಿ. ಇದರಿಂದ ಒಳ್ಳೇದಾಗ್ತಾ ಇದೆ ಹೊರತು ಇದರಿಂದ ಯಾರಿಗೂ ನನ್ನಿಂದ ತೊಂದರೆನೂ ಆಗ್ತಾ ಇಲ್ಲ. ಸೊ ನಾನು ಮೆಂಟಲಿ ಫಿಸಿಕಲಿ ಎಲ್ಲ ರೀತಿ ಫಿಟ್ ಆಗಿದ್ದುಕೊಂಡೆ ನಾನು ಈ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀನಿ. ಇವು ಬೇರೆಯವ್ರು ನೋಡಿರ್ಬೋದು, ಯಾಕಂದ್ರೆ ಅವರಲ್ಲಿ ಕೆಲವೊಂದು ಬೇರೆ ವಿಚಿತ್ರತೆ ನೋಡಿರ್ಬೋದು. ಬಟ್ ನಂದು ವಿಚಿತ್ರತೆ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಂದು ವಿಚಿತ್ರತೆ ಅಲ್ಲ, ನನ್ನಲ್ಲಿರೋಂಥ ನಾನೇನು ಮಾರ್ಪಾಟ ಆಗಿದ್ದೀನಿ ಆ ನುಡಿನೇ ನಾನು ಎಲ್ಲರಿಗೂ ತಿಳಿಸ್ಕೊಡ್ತಾ ಇರೋದು. ಇದು ಜನರ ಮುಂದೆ ಏನಕ್ಕೆ ತಿಳಿಸ್ಕೊಡೋದಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಕಲಿಯುಗ ಎಂಡ್ ಆಗ್ತಾ ಇದೆ, ದಿವ್ಯ ಚೇತನ ಯುಗ ಶುರು ಆಗ್ತಾ ಇದೆ. ದಿವ್ಯ ಚೇತನ ಯುಗ ಪೂರ್ಣವಾಗಿ ಶುರು ಆದ್ಮೇಲೆ ಆ ಯುಗದಲ್ಲಿ ಯಾವ ರೀತಿ ಜನ ಬದುಕಬೇಕು, ಯಾವ ಮಾರ್ಗದಲ್ಲಿ ಯಾವ ನಿಯಮನ ಪಾಲನೆ ಮಾಡ್ಬೇಕು ಅನ್ನೋದನ್ನ ತಿಳಿಸೋದಕ್ಕೆ ನಾನು ಈ ಒಂದು ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿಯಾಗಿ ಮಾರ್ಪಾಟ್ಗೊಂಡಿರೋದು. ಅದನ್ನ ನಂತರ ಒಂದು ಬಾರಿ ದಿವ್ಯ ಚೇತನ ಯುಗ ಶುರುವಾದ ನಂತರ ನಾನು ತಿಳಿಸ್ಕೊಡಕ್ ಸ್ಟಾರ್ಟ್ ಮಾಡ್ತೀನಿ. ಆಗ ನಿಮ್ಗೆ ಇಷ್ಟ ಇದ್ದು ನಾನು ತಿಳಿಸ್ತಾ ಇರೋದು ನಿಜ ಅಂದಾಗ ನೀವು ಪಾಲನೆ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ರಾಜ ಶ್ರೀನಿವಾಸ ಸನ್ನಿಧಿ ತಿಳಿಸ್ತಾ ಇರೋಂಥದ್ದು ಸುಳ್ಳು, ನಾವು ಪಾಲನೆ ಮಾಡೋದು ಬೇಡ ಅಂದ್ರೆ ಬೇಡ. ಅದರಿಂದ ನನಗೇನು ತೊಂದರೆ ಇಲ್ಲ. ಪಾಲನೆ ಮಾಡದೇ ಇರೋಂಥವ್ರು ಆ ಸಮಯಕ್ಕೆ ಏನ್ ಜರುಗುತ್ತೆ ಅನ್ನೋದು ನೀವೇ ನೋಡ್ತಾ ಇರ್ತೀರ ಅಲ್ವಾ. ನಿಮ್ಮ ಮೈ ಮೇಲೆ ಮಹಾಕಾಳಿ ತಾಯಿ ಬರ್ತಾರೆ? ಮೈ ಮೇಲೆಲ್ಲ ದೇಹದಲ್ಲೇನೆ ಮಾತೆ ಮಹಾಕಾಳಿ ಇದ್ದಾರೆ. ದೇಹದಲ್ಲೇ ಮಾತೆ ಮಹಾಕಾಳಿ ಇದ್ದಾರೆ. ಹೌದು, ನಾಳೆ ಏನು ಅನ್ನೋದು ನನಗೆ ಗೊತ್ತಾಗ್ತಾ ಇರುತ್ತೆ. ನಾಳೆ ಏನಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ನೋಡಿ, ಒಂದು ಘಟನೆ ಅಂದಾಗ ಸೊ ಈ ವಿಚಾರ ನಿಮ್ಗೆ ತಿಳಿಸ್ಬೇಕು. ದೇವ್ರ ಸೃಷ್ಟಿಗೂ ಮೂಲವಾಗಿರಂಥವ್ರು, ಜೀವಿಗಳ ಸೃಷ್ಟಿಗೂ ಮೂಲವಾಗಿರಂಥವ್ರು ದೇವ್ರು ಯಾರಪ್ಪ ಅಂದ್ರೆ ಮಾ ಅಂತೇಳಿ. ಅವ್ರ ವಿಗ್ರಹ ಇದೆ, ನಮ್ಮ ದೇಶದಲ್ಲೇ ಅವ್ರ ವಿಗ್ರಹ ಇದೆ.
ಆ ಜಾಗಕ್ಕೆ ನಾನು ಹೋಗಿ ಬಂದಿದ್ದೆ. ಅಂದ್ರೆ ನನಗೆ ಮಾತೆ ಮಹಾಕಾಳಿ ತಿಳಿಸಿದ್ರು, ಈ ಜಾಗದಲ್ಲಿ ಆ ವಿಗ್ರಹ ಇದೆ. ಆ ವಿಗ್ರಹನ ಕೆತ್ತನೆ ಮಾಡಿಸಿರೋಂಥವ್ರು ಬಂದು ರಾಜ ವಿಕ್ರಮಾದಿತ್ಯ. ಹಾಗಾಗಿ ನಾನು ಆ ಜಾಗಕ್ಕೆ ಹೋಗ್ಬೇಕಾಗಿರೋಂಥದ್ದು ತಿಳಿಸಿದ್ರು. ಆ ಜಾಗಕ್ಕೆ ನನಗೆ ಅವ್ರು ಯಾವ ರೀತಿ ತಿಳಿಸಿದ್ರು ನಾನು ಆ ಜಾಗಕ್ಕೆ ಹೋದೆ. ಆ ಜಾಗದಲ್ಲಿ ಇವತ್ತಿಗೂ ಅದೇ ವಿಗ್ರಹ ಇದೆ ಅಲ್ಲಿ, ಆದ್ರೆ ಹೆಸರು ಬೇರೆ ಇದೆ. ಆ ವಿಗ್ರಹದ ಹೆಸರು ಬಂದು ಮಾಳವ ಅಂತೇಳಿ. ಮಾಳವ ಅಂದ್ರೆ ಮಾ ಲಾಲನೆಯ ವಂಶ ಅಂತೇಳಿ. ಸೊ ಆ ವಿಗ್ರಹದ ಹೆಸರು ರಾಜ ವಿಕ್ರಮಾದಿತ್ಯ ಕೊಟ್ಟಿದ್ದು ಮಾಳವ ಅಂತೇಳಿ. ಇವತ್ತು ಆ ವಿಗ್ರಹದ ಹೆಸರು ಬಂದು ಬೇರೆ ಹೆಸರಲ್ಲಿ ಕರೀತಾರೆ ಅಲ್ಲಿ. ಇವತ್ತು ಆ ವಿಗ್ರಹ ಇದೆ, ಬೇಕಾದ್ರೆ ಹೋಗಿ ನೋಡ್ಕೊಂಡು ಬರ್ಬೋದು ನೀವು. ಆ ವಿಗ್ರಹಕ್ಕೆ ಪೂಜೆ ಮಾಡಬಾರ್ದು, ಆ ವಿಗ್ರಹನ ಯಾರು ಮುಟ್ಟಬಾರ್ದು, ಅದೊಂದು ನಿಯಮ ಇದೆ. ನಿಮ್ಗೆ ಬೇಕು, ನೀವು ನೋಡಬೇಕು ಅಂದ್ರೆ ಉಜ್ಜಯಿನಿ ಅಂದ್ರೆ ಮಹಾಕಾಳೇಶ್ವರ ಫೇಮಸ್ ಅಂತ ಎಲ್ಲರಿಗೂ ಗೊತ್ತು. ಅದೇ ಉಜ್ಜಯಿನಿಯಲ್ಲಿ ಮಾಳವ ಅನ್ನೋ ಒಂದು ವಿಗ್ರಹ ಇದೆ. ಅದನ್ನ ಒಂದು ರೀತಿ ಒಂದು ಮ್ಯೂಸಿಯಂ ತರ ಮಾಡಿ ಇಟ್ಟವ್ರೆ. ಸುತ್ತು ಅದಕ್ಕೆ ಒಂದು 10x10 ಒಂದು ಜಾಗ ಮಾಡಿ ಅದರಲ್ಲಿ ಆ ವಿಗ್ರಹ ಇಟ್ಟು ಎಲ್ಲರೂ ಸಾರ್ವಜನಿಕರು ನೋಡೋದಕ್ಕೆ ಒಂದು ವ್ಯವಸ್ಥೆನೂ ಮಾಡವ್ರೆ. ಆ ವಿಗ್ರಹನ ಪ್ರಿಸರ್ವ್ ಮಾಡೋದಕ್ಕೆ CC ಕ್ಯಾಮ್ರಾಸ್ ಕೂಡ ಹಾಕವ್ರೆ. CC ಕ್ಯಾಮ್ರಾಸ್ ಕೂಡ ಹಾಕಿ ಆ ವಿಗ್ರಹನ ಪ್ರಿಸರ್ವ್ ಮಾಡ್ತಾವ್ರೆ. ನಾನು ಹಿಂದೆ ಯಾವತ್ತೂ ಆ ಜಾಗಕ್ಕೆ ಹೋಗಿಲ್ಲ, ಫಸ್ಟ್ ಟೈಮ್ ನಾನು ಆ ಜಾಗಕ್ಕೆ ಹೋದೆ. ನಾನು ಹೋದಾಗ ನನಗೆ ಮೊದಲೇ ಇಲ್ಲಿ ಬೆಂಗಳೂರಲ್ಲಿ ಏನು ಆ ಜಾಗ ಇದೆ, ಹೇಗೆ ಯಾವ ತರ ವಿಗ್ರಹ ಇದೆ, ಅದು 4 ಕಡೆ ಮುಖ ಚತುಷ್ಮುಖವಾಗಿದೆ. ಬೇಕಾದ್ರೆ ಹೋಗಿ ನೋಡ್ಕೊಂಡು ಬನ್ನಿ. ನಿಮ್ಗೇನ್ ಗೊತ್ತಾಯ್ತು ಸರ್ ಅದಲ್ಲೇ ಇದೆ? ನನಗೆ ಮಾತೆ ಮಹಾಕಾಳಿ ಹೇಳಿದ್ರು, ನಾನು ಅಲ್ಲಿ ಈ ರೀತಿ ಇದೆ, ನೀವು ಆ ಜಾಗಕ್ಕೆ ಹೋಗ್ಬೇಕಾಗುತ್ತೆ. ಏನಕ್ಕಂದ್ರೆ ನಂದು ಪಟ್ಟಾಭಿಷೇಕ ನಡೆಯೋದು ಆ ಜಾಗದಲ್ಲಿ. ಸೊ ನಂದು ಮಹಾರಾಜನ ಪಟ್ಟಾಭಿಷೇಕ ನಡೆಯೋ ಆ ಜಾಗದಲ್ಲಾದ್ರೆ ನಾನು ಆ ಜಾಗಕ್ಕೆ ಹೋಗಿದ್ದೆ. ಆ ಜಾಗದಲ್ಲೇ ನಂದು ನಡೀತು. ಸೊ ಹಂಗಾಗಿ ಆ ಜಾಗಕ್ಕೆ ನಾನು ಹೋಗಿ ಅಲ್ಲಿ ನೋಡಿ, ಇಲ್ಲಿ ಏನ್ ತಿಳ್ಕೊಂಡಿದ್ದೀನಿ ಅಲ್ಲಿ ಹೋದ್ರೆ ಅದೇ ಇದೆ. ಹಾಗಾದ್ರೆ ನಿಮ್ದು ಹಿಂದಿನ ಜನ್ಮ ರಾಜ ವಿಕ್ರಮಾದಿತ್ಯ ನಂದು ಹಿಂದಿನ ಜನ್ಮ, ಇವಾಗ ನೀವು ರಾಜ ಶ್ರೀನಿವಾಸ ಸನ್ನಿಧಿ ನಂದು ಈ ಜನ್ಮ. ಹಾಗಾದ್ರೆ ಈ ಜನ್ಮದಲ್ಲಿ ನೀವೇನೋ ಒಂದು ಕಾರ್ಯ ಮಾಡಬೇಕು, ಆ ಕಾರಣಕ್ಕೆ ನಿಮ್ ಜನನ ಆಯ್ತು. ಹೌದು, ಒಂದು ಮಹತ್ವವಾದ ಕಾರ್ಯ ಮಾಡೋದಕ್ಕೋಸ್ಕರ ನಂದು ಈ ಜನ್ಮ ಆಗಿರುವಂಥದ್ದು. ಹಾಗಾದ್ರೆ ಇವತ್ತು ಹುಲಿಕಲ್ ನಟರಾಜ್ ಸರ್ ಜೊತೆ ಮಾಡಿದ್ರಲ್ಲ, ಅದೇನು ಅಂದ್ರೆ ಯಾವ ತರ ಇವಾಗ ಏನ್ ಮಾಡ್ಬೇಕು ಅಂತ ಬಂದಿದ್ರು? ಇಲ್ಲ, ಈಗ ಇದು ಸರ್ ಜೊತೆಯಲ್ಲಿ ಈಗ ನಾನು ಹಿಂದೆ ಒಂದ್ 2 ಎಪಿಸೋಡ್ ಮಾಡಿ ಕೊಟ್ಟಿದ್ದೆ. ಆ ಭಾಷೆ ಅರ್ಥ ಆಗಲ್ಲ. ಏನಕ್ಕಂದ್ರೆ ಅದು ದೇವ್ರ ನುಡಿ ಇದ್ದಾಗ, ಈಗ ನೋಡಿ ನಾನು ನಾರ್ಮಲ್ ಆಗಿ ಈ ರೀತಿ ಮಾತಾಡ್ತಾ ಇದ್ದೀನಿ. ದೇವ್ರ ನುಡಿ ಬಂದಾಗ ಏನೋ ಸ್ವಲ್ಪ ಬೇರೆ ರೀತಿಯಲ್ಲಿ ನುಡಿ ಬರುತ್ತೆ. ಆ ನುಡಿ ಜನರಿಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಹಂಗಾಗಿ ಇದನ್ನ ಏನಾದ್ರೂ ತಿಳ್ಕೊಳ್ಬೇಕು, ಬೇರೆ ಏನಾದ್ರೂ ಪ್ರಾಬ್ಲಮ್ಸ್ ಇದೆಯಾ ಏನು ಅನ್ನೋದು ತಿಳ್ಕೊಳ್ಬೇಕಂದ್ರೆ ಒಂದ್ ರೀತಿ ಪರೀಕ್ಷೆ ತರ ಅದು. ಸೊ ಅವರು ಸಾಕಷ್ಟು ಪ್ರಶ್ನೆಗಳು ಕೇಳಿದ್ರು. ಸಾಕಷ್ಟು ಪ್ರಶ್ನೆಗಳಿಗೂ ನಾನು ಉತ್ತರ ಕೊಟ್ಟೆ. ಅಲ್ಲಿ ಮಹಾಕಾಳಿಯಾಗಿ ಉತ್ತರ ಕೊಟ್ಟೆ. ಅವ್ರಿಗೆ ಆ ಉತ್ತರಗಳು ಒಪ್ಪಿದೆಯೋ ಇಲ್ಲ ಅವ್ರು ತಿಳಿಸಿಲ್ಲ, ಬಟ್ ಉತ್ತರ ಕೊಟ್ಟಿದ್ದೆ. ಇನ್ನೂ ಪ್ರಶ್ನೆ ಇದ್ರೆ ಕೇಳಿ ಅಂತಾನೆ ನಾನು ಹೇಳಿದೆ. 1000 ಪ್ರಶ್ನೆ ಇದ್ರು ನಾನು ಉತ್ತರ ಕೊಡೋದಕ್ಕೆ ರೆಡಿ. ಏನಕ್ಕಂದ್ರೆ ಜನಕ್ಕೆ ಇದನ್ನ ನಾನು ತಿಳಿಸ್ಬೇಕು. ಕಾರಣ ಏನು, ಜನಕ್ಕೆ ನಾನು ಇವತ್ತು ಮಾಧ್ಯಮದ ಮೂಲಕ ತಿಳಿಸ್ತಾ ಇರೋದು ವಿಚಾರ ಏನಪ್ಪ ಅಂದ್ರೆ, ಈಗ ನಾನು ಯಾರಿಗೂ ತಿಳಿಸ್ದಿರ, ಪ್ರಚಾರ ಮಾಡ್ದಿರ, ನಾನು ಒಬ್ಬನಿಗೆ, ನಾನು ಸುತ್ತು ಇರೋರಿಗೆ ಈ ನಿಯಮ ಪಾಲನೆ ಮಾಡ್ಕೊಂಡು ಹೋಗಿ ಅಂತ ನಾನು ತಿಳಿಸ್ಬೋದು. ಅವ್ರು ಮಾತ್ರ ಒಳ್ಳೆ ಮಾರ್ಗದಲ್ಲಿ ಇರ್ತಾರೆ. ಮಿಕ್ಕ ಜನರು ಮಾರ್ಗ ಬೇಕೇ ಬೇಕಲ್ಲ, ತಿಳಿಸ್ಲೇಬೇಕಲ್ಲ. ಇವತ್ತಿರೋ ಮಾಧ್ಯಮದ ಮೂಲಕ ನಾನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ತಿಳಿಸೋದಕ್ಕೆ ನಾನು ಇಲ್ಲಿವರೆಗೂ ಇದು ಪ್ರಚಾರಕ್ಕಾಗಿ ನಾನು ಮಾಡ್ದವನಲ್ಲ, ಅಥವಾ ನಂದು ಯಾವುದು ಮಠ ಇಲ್ಲ, ನಂದು ಯಾವುದು ದೇವಸ್ಥಾನ ಇಲ್ಲ. ತಿಳ್ಕೊಳ್ಳಿ, ನಂದು ಯಾವುದು ಮಠ ಇಲ್ಲ, ನಂದು ಯಾವುದು ದೇವಸ್ಥಾನ ಇಲ್ಲ. ನಾನು ಯಾರಿಗೂ ಭವಿಷ್ಯ ಹೇಳ್ತೀನಿ ಅಂತ ಹೇಳ್ತಾ ಇಲ್ಲ, ಭವಿಷ್ಯ ಸಹ ನಾನು ಹೇಳ್ತೀನಿ ಅಂತ ಹೇಳ್ತಾ ಇಲ್ಲ. ನಾನು ಏನ್ ನಡೀತಾ ಇದೆ, ಜನರಿಗಿರೋ ಪ್ರಾಬ್ಲಮ್ಸ್ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಆದ್ರಿಂದ ಜನ ಖುಷಿಯಾಗಿರ್ಬೋದು ಅಷ್ಟೇ. ಅವರಿಂದ ನಾನು ಏನು ಎಕ್ಸ್ಪೆಕ್ಟ್ ಮಾಡೋ ಥರ ಇಲ್ಲ. ನನಗೆ ದುಡ್ಡು ಕೊಡಿ ಅನ್ನೋದಿಲ್ಲ. ನನಗೆ ದೇವರು ಚೆನ್ನಾಗಿ ಕೊಟ್ಟವ್ರೆ. ಇಲ್ಲಿವರೆಗೂ ನಾನು ದೇವರಾಗಿ ಮಾತಾಡೋಕೆ ಮುಂಚೆ ನಾನು ಏನು ಪಡ್ಕೊಳ್ಬೇಕಿತ್ತು, ನನಗೆ ಚೆನ್ನಾಗಿದೆ. ಎಲ್ಲಾ ರೀತಿನೂ ನಂದು ಹ್ಯಾಪಿ ಲೈಫ್ ಆಗೇ ಇದೆ. ಹಂಗಾಗಿ ನಾನು ಏನೋ ಜನರ ಹತ್ರದಿಂದ ದುಡ್ಡು ತಗೊಂಡು ನಾನು ಇದರಲ್ಲಿ ನನ್ನ ಮನೆ ನಿಭಾಯಿಸ್ಬೇಕು, ನಾನು ಚೆನ್ನಾಗಿರ್ಬೇಕು ಅನ್ನೋದೇನು ಇಲ್ಲ. ಜನರಿಗೆ ಒಳ್ಳೇದಾಗಬೇಕು, ಆ ಒಂದು ದೃಷ್ಟಿಯಿಂದ ನಾನು ಇದನ್ನ ತಿಳ್ಸೋಕೆ ಬಂದಿದ್ದೀನಿ ಹೊರ್ತು ಜನರ ಹತ್ರ ದುಡ್ಡು ತಗೊಂಡು ನಾನೇನೋ ಒಂದು ಐಷಾರಾಮಿ ಜೀವನ ನಡೆಸೋದಕ್ಕೆ ಅಲ್ಲ. ನನ್ನ ವೃತ್ತಿ ಇದೆ, ನನ್ನ ವೃತ್ತಿ ನನಗೆ ದುಡ್ಡು ಕೊಡ್ತದೆ. ವೃತ್ತಿ ನಾನು ಇವತ್ತಿಗೂ ನನ್ನನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸ್ಕೊಂಡು ಬಂದಿದೆ. ಆ ವೃತ್ತಿನೇ ನನಗೆ ಸಾಕು. ವೃತ್ತಿಯಿಂದ ನಾನು ಬೆಳ್ಕೊತಾ ಇದ್ದೀನಿ. ಇದು ಈಗೇನು ದೇವರಾಗಿ ನಾನು ಮಾಡ್ತಾ ಇದ್ದೀನಿ, ಜನರಿಗೆ ಒಳ್ಳೇದಾಗ್ಲಿ, ಒಳ್ಳೆ ಕೆಲಸ ಮಾಡೋಣ, ಜನ ಅದರಿಂದ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳಿ ಇಷ್ಟಕ್ಕೆ ಮಾತ್ರನೇ ನಾನು ಜನರ ಮುಂದೆ ಬಂದಿದ್ದೀನಿ ಹೊರತು
ಬೇರೆ ಕಾರಣಕ್ಕಲ್ಲ, ತಿಳ್ಕೊಳ್ಳಿ. ಏನಕ್ಕೆ ಅಂದ್ರೆ ಇವತ್ತು ಮಾಧ್ಯಮದ ಮೂಲಕ ಎಲ್ಲಾರು ಬರೋರೆಲ್ಲರೂ ಏನೋ ಒಂದು ಅವ್ರನ್ನ ಭೇಟಿ ಆಗ್ಬೇಕಂದ್ರೆ ಒಂದು ಚಾರ್ಜಸ್ ಫಿಕ್ಸ್ ಮಾಡಿರ್ತಾರೆ, ಒಂದು ಫೀಸ್ ಫಿಕ್ಸ್ ಮಾಡಿರ್ತಾರೆ. ಆ ರೀತಿ ಯಾವುದು ನಾನು ಮಾಡಂತವನ್ ಅಲ್ಲ, ನನಗೆ ಅದ್ರ ಅವಶ್ಯಕತೆ ಕೂಡ ಇಲ್ಲ. ನಂದು ಏನಿದ್ರು ಒಂದು ಸರ್ವಿಸ್ ಕೊಡ್ಬೇಕು ಜನಕ್ಕೆ. ಅದನ್ನ ನಾನು ಮೊದಲಿಂದಾನು ಮಾಡ್ತಾ ಇದ್ದೀನಿ, ಈಗನೂ ಮಾಡ್ತಾ ಇದ್ದೀನಿ. ದೇವರಾದ್ಮೇಲೆ ಇನ್ನಷ್ಟು ಜಾಸ್ತಿ ಮಾಡಿದ್ದೀನಿ.